ಇವತ್ತು ದರ್ಶನ್ ಅವರು ಸಿಗರೇಟ್ ಸೇದಿದ್ರೆ ವೈರಲ್ ಆಯ್ತದೆ, ಕಾಫಿ ಕುಡಿದ್ರೆ ವೈರಲ್ ಆಯ್ತದೆ, ಅವರು ಬಾತ್ರೂಮ್ಗೆ ಹೋದ್ರು ವೈರಲ್ ಆಯ್ತದೆ, ಕೂತ್ಕೊಂಡ್ರೆ ವೈರಲ್ ಆಯ್ತದೆ. ಅವರು ಅಷ್ಟೇ ಬೇಡಿಕೆ ಆಡ್ಕೊಂಡು ಕೋರ್ಟಲ್ಲಿ ಬೆಡ್ಶೀಟ್ ಇಲ್ಲ, ನನಗೆ ಹಾಸಿಗೆ ಇಲ್ಲ, ದಿಂಬಿಲ್ಲ ಅಂತ ಅವರು ಕೋರ್ಟ್ಗೆ ಹೋಗಿ ಕೇಳಬೇಕು ಅಂದರೆ ಕೆಲವ್ರಿಗೆಲ್ಲ ಹೆಂಗೆ ಸೌಲಭ್ಯ ಸಿಗ್ತದ ಹೇಳಿ, ನೀವು ಹೇಳಿ. ಸೆಂಟ್ರಲ್ ಜನ ರಜೆಸ್ಟ್ ಮಾಡ್ತಾರೆ, ಬೇರೆ ಬಿಟ್ಟರೆ ಏನೇನೋ ಮಾಡ್ಕೊತಾರೆ ಬಿಡಿ. ಹಾಸಿಗೆ ಇನ್ನೊಬ್ರು ತಲೆ ಹಿಡಿಯೋನು ಮಾಡಿಬಿಡ್ತಾರೆ ಅಲ್ವಾ. ಇನ್ನೊಂದು ಟೂರ್ ಅವ್ರೆ, ಟ್ರಿಪ್ ಅವರೇ ಅಂತಾರೆ. ಈ ಕಟ್ಕಾಲ ಇಲ್ದ ಮೇಲೆ ಏನು ಸರ್ಕಾರ ಅದು ಹೇಳಿ ಇವಾಗ RCB ಮ್ಯಾಚ್ ನೋಡೋಕೆ ಹೋಗಿ ಸುಮಾರು ಜನ 23 ಜನ ಸತ್ತವರು. ಸರ್ಕಾರ ಏನು ಸೇಫ್ಟಿ ಕೊಡ್ತು, ಏನು ಸೇಫ್ಟಿ ಕೊಡ್ತು ಹೇಳಿ ಹಾಂ. ಸುಮಾರು ಕಡೆ ಆಮೇಲೆ ಡೆಲ್ಲಿಲೆಲ್ಲ ಬಾಂಬ್ ಬ್ಲಾಸ್ಟು, ಉಗ್ರಗಾಮಿಗಳು ಅದು ಇದು ಅಂತ ತುಂಬ ಇದು ಮಾಡ್ತಾವ್ರೆ. ಆಮೇಲೆ ಇದ್ರಲ್ಲೆಲ್ಲ ಯಾವ್ದು ಹೇಳಿ ಪರಪ್ಪ ಅಗ್ರಹಾರದಲ್ಲಿ ಡ್ಯಾನ್ಸ್ ಆಡ್ಕೊಂಡು ಕುಣಿತಾರಂತೆ. ಎಣ್ಣೆ ಮತ್ತು ನಾನ್ ವೆಜ್ಜು ಇವೆಲ್ಲ ಸೌಲಭ್ಯ ಹೆಂಗೆ ಸರ್ ಒಳಗಡೆ ಜೈಲು ಒಳಗಡೆ. ಆಮೇಲೆ ಉಮೇಶ್ ರೆಡ್ಡಿ ಅವರು ಫೋನು TV ಆನ್ ಆಗಿದ್ರು, ಆಮೇಲೆ ಫೋನೆಲ್ಲ ಮಾತಾಡ್ತಾರಂತೆ. ಆಮೇಲೆ ತುಂಬ ಜನ ಆಮೇಲೆ ಉಗ್ರಗಾಮಿ ಅವನೆಲ್ಲ ಅವನು ಮೊಬೈಲಲ್ಲಿ ಚಾಟ್ ಮಾಡ್ಕೊ ಇದು ಮಾಡ್ತಾವ್ರೆ, ಮೊಬೈಲೆಲ್ಲ ಬರ್ತಾಯಿದೆ. ಇವೆಲ್ಲ ಹೆಂಗೆ ಸರ್ಕಾರ ಏನು ಎಲ್ಲ ಇಷ್ಟೆಲ್ಲ ಬಿಡ್ಕೊಂಡು ಏನು ಮಾಡ್ತಾವ್ರೆ ಅವರು. ಇನ್ನೊಂದು ಈಗ ಅವ್ರು ತಪ್ಪಿಟ್ಕೊಂಡು ಈಗ ನೋಡಿ ಅಲ್ಲೆಲ್ಲೋ ವಿಡಿಯೋ ವೈರಲ್ ಆಯಿತು, ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಬಿಟ್ಟು ದಮ್ನೀರು ಕಡ್ಬಿಟ್ಟು ನೀನು ವೈರಲ್ ಮಾಡಿದ್ಯಾ ಅಂತ ಇಟ್ಕೊಂಡು ಹೋಗ್ತೀರಾ, ಅದ್ರ ಬಗ್ಗೆ ಏನು? ಅದೆಲ್ಲ ತಪ್ಪು ತಪ್ಪು ಅವೆಲ್ಲ. ಇವತ್ತು ದರ್ಶನ್ ಅವರು ಸಿಗರೇಟ್ ಸೇದಿದ್ರೆ ವೈರಲ್ ಆಯ್ತದೆ, ಕಾಫಿ ಕುಡಿದ್ರೆ ವೈರಲ್ ಆಯ್ತದೆ, ಅವರು ಬಾತ್ರೂಮ್ಗೆ ಹೋದ್ರು ವೈರಲ್ ಆಯ್ತದೆ, ಕೂತ್ಕೊಂಡ್ರೆ ವೈರಲ್ ಆಯ್ತದೆ. ಅವರು ಅಷ್ಟೇ ಬೇಡಿಕೆ ಆಡ್ಕೊಂಡು ಕೋರ್ಟಲ್ಲಿ ಬೆಡ್ಶೀಟ್ ಇಲ್ಲ, ನನಗೆ ಹಾಸಿಗೆ ಇಲ್ಲ, ದಿಂಬಿಲ್ಲ ಅಂತ ಅವರು ಕೋರ್ಟ್ಗೆ ಹೋಗಿ ಕೇಳಬೇಕು ಅಂದರೆ ಕೆಲವ್ರಿಗೆಲ್ಲ ಹೆಂಗೆ ಸೌಲಭ್ಯ ಸಿಗ್ತದ ಹೇಳಿ, ನೀವು ಹೇಳಿ. ಕೆಲವ್ರಿಗೆಲ್ಲ ಹೆಂಗೆ ಸೌಲಭ್ಯ ಸಿಗ್ತದೆ. ಅವರಷ್ಟು ಬೇಡ್ಕೊಂಡ್ರು ಬರೀ ಕೋರ್ಟ್ಗೆ ಬರ್ತಾರೆ, ಅವರು ಕೋರ್ಟಲ್ಲೇ ಬಂದು ಕೇಳ್ಕೊಂಡು ಹೋಗ್ಬೇಕು. ಇವರೆಲ್ಲ ಏನು ಮಾಡ್ತಾರೆ ಹೇಳಿ. ಇವರೆಲ್ಲ ಆರಾಮಾಗಿ ಡ್ಯಾನ್ಸು, ಎಣ್ಣೆ ಕುಡ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿ ಕುಡಿತಾರೆ. ಸೆಂಟ್ರಲ್ ಜನ ರೆಸಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸೆಂಟ್ರಲ್ ಜನ ರಜೆಸ್ಟ್ ಮಾಡ್ತಾರೆ, ಬೇರೆ ಬಿಟ್ಟರೆ ಏನೇನೋ ಮಾಡ್ಕೊತಾರೆ ಬಿಡಿ. ಹಾಸಿಗೆ ಇನ್ನೊಬ್ರು ತಲೆ ಹಿಡಿಯೋನು ಮಾಡಿಬಿಡ್ತಾರೆ ಅಲ್ವಾ. ಕರೆಕ್ಟ್ ಅಲ್ವಾ ನೋಡಿ ದರ್ಶನ್ ಕೇಸಲ್ಲಿ ಇಂಟ್ರೆಸ್ಟು ನೋಡಿ, ಈ ಥರ ತಪ್ಪಾದರೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು. ಅದು ಬಿಟ್ಬಿಟ್ಟು ಅವ್ನು ಯಾರೋ ವಿಡಿಯೋ ವೈರಲ್ ಮಾಡ್ದ, ಇವ್ನು ಯಾರೋ ವಿಡಿಯೋ ಆ್ಯಕ್ಷನ್ ತೊಗೊಳೋದು ಇಷ್ಟು ಮಟ್ಟಿಗೆ ಸರಿ? ಅವೆಲ್ಲ ತಪ್ಪು ಏನು ಗೊತ್ತಾ, ಅವನೇ ಮಾಡ್ದ ಇವನೇ ಮಾಡ್ದ ಅಂತಲ್ಲ, ಸಾಕ್ಷಿಗಳು ಕರೆಕ್ಟಾಗಿ ಹಿಡಿಬೇಕು, ಕರೆಕ್ಟಾಗಿ ಇದು ಮಾಡಬೇಕು. ಆಟೋದವ್ರಿಗೂ ಒಂಥರ ಯಾರಿಗೂ ಸೌಲಭ್ಯ ಕರೆಕ್ಟಾಗಿಲ್ಲ. ಒಂದು ಆಕ್ಸಿಡೆಂಟ್ ಆದರೂ ಅಷ್ಟೇ. ಮೊನ್ನೆ ಒಂದು ಮಗು ಸರ್, ಇವಾಗ 7 ವರ್ಷದ ಮಗು ಕರ್ನಾಟಕದಲ್ಲಿ ಟಿಪ್ಪರ್ ಗಾಡಿ ಹತ್ಕೊಂಡಾಯ್ತು. ಓದ್ತಾ ಇರೋ ಹುಡುಗ ಸೈಕಲಲ್ಲಿ ನನ್ನ ಹತ್ರ ವಿಡಿಯೋ ಇದೆ. ಅದಕ್ಕೇನು ಪ್ರೂಫ್, ಅವ್ರಿಗೇನು ಜೀವನಕ್ಕೆ ಪಾಪ ಓದ್ತಾ ಇರೋ ಮಕ್ಳಿಗೆ ಅವಕ್ಕೂ ಏನು ಬರೋಲ್ಲ ಸುಮ್ಮನೆ ಎಷ್ಟೋ ಜನ ಸತ್ತೋಯ್ತಾ ಇದ್ದಾರೆ. ಏನು ಇದು ಮಾಡಿದರೆ ಡೆಲ್ಲಿಲೆಲ್ಲ ಇವಾಗ ಬಾಂಬ್ ಬ್ಲಾಸ್ಟ್ ಆಯಿತು. ಅದಕ್ಕೆಲ್ಲ ಏನು ಮಾಡಿದೆ ಸರ್ ಇವಾಗ ಹೇಳಿ. ಸರ್ಕಾರ ಏನು ಮಾಡ್ತದೆ? ಸುಮ್ಮನೆ ಇವರು ಅಂತ ಸುಮ್ಮನೆ ಆರಾಮಾಗಿ ತಲೆ ಕೆರ್ಕೊಂಡು ಅವ್ನು ಬಂದರೆ ಅವ್ನು ವೈರಲ್ ಮಾಡ್ತಾರೆ. ತಲೆ ಕೆರ್ಕೊಂಡು ಅವ್ರು ಟೆನ್ಷನ್ ಬಿಟ್ಬಿಡ್ತಾರೆ, ಆರಾಮಾಗಿರ್ತಾರೆ ಬಿಂದಾಸಾಗಿ. ನೋಡ್ಕೊಳ್ಳೋ ನಮ್ಮ ಸರ್ಕಾರ ಬಂದಾಗ ಅಂತ ಅಷ್ಟೇ ಸರ್. ಈಗ ದಯಾನಂದ್ ಈ ಥರ ಇನ್ಸಿಡೆಂಟ್ ಆದಮೇಲೆ ಅದಕ್ಕೆ ಉತ್ತರ ಕೊಡೋದ್ಬಿಟ್ಟು ರಜೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಅದೆಲ್ಲ ತಪ್ಪು. ಇವಾಗ ಅವರು ಡ್ಯೂಟಿ ಇದ್ದಾಗ ಅಲ್ಲೇ ಇರ್ತಾರಲ್ಲ ಪಕ್ಕದಲ್ಲಿ. ಇವಾಗ ಇದಕ್ಕೆ ಹೋಗೋರೆ ಅಂತ ದಯಾನಂದ್ ಅವ್ರ ಟೂರ್ ಅವ್ರೆ, ಟ್ರಿಪ್ ಅವರೇ ಅಂತಾರೆ. ಈ ಕಟ್ಕಾಲ ಇಲ್ದ ಮೇಲೆ ಏನು ಸರ್ಕಾರ ಅದು ಹೇಳಿ ಕರೆಕ್ಟ್ ಅಲ್ವಾ. ಇವಾಗ ಸುಮ್ಮನೆ ಸುಳ್ಳು ಕಲ್ಪನೆ ಮಾಡೋದು ಹೆಂಗೆ? ಇವಾಗ ಅವರಿದ್ದಾಗ ಜೊತೆಲೇ ಇದ್ರು ಅಂತ ಹೇಳ್ತಾರೆ. ಎಲ್ಲ ನೋಡ್ಕೋದಿದ್ರು ಫಸ್ಟೇ. ಇದು 6 ತಿಂಗಳು ಮುಂಚೆ, 1 ವರ್ಷ ಮುಂಚಾಗೇ ಫುಲ್ಲು ಇದೆಲ್ಲ ಕ್ಯಾಮ್ರಾ CC ಕ್ಯಾಮ್ರಾ ಎಲ್ಲ ಫುಲ್ಲು ಒಂದೊಂದು ಸೆಂಟ್ರದಲ್ಲಿ ಸ್ಟ್ರಿಕ್ಟಾಗಿ ಇಟ್ಟಿದ್ದಾರೆ. ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ರು. ಇವಾಗ ಅದು ಇನ್ನೂ ಪ್ರೂಫ್ ಬಂದಿಲ್ವಲ್ಲ ಹೇಳಿ ಆದರೆ ನಾವು ಮಾತಾಡಿದವ್ರಿಗೆ ತುಂಬ ಜನ ಕಮಿಟ್ ಆಗ್ತಾರೆ, ಕೆಟ್ಟದಾಗಿ ಅದು ಇದು ಆಗ್ತಾರೆ. ಅವರೆಲ್ಲ ಕರೆಕ್ಟಾಗಿದ್ದು ಆಮೇಲೆ ನಮ್ಗೆ ಹಾಕ್ಬೇಕು. ಕರೆಕ್ಟಾ ಇಟ್ಕೊಳ್ಳಿ ಇನ್ನೊಂದು RSS ಬ್ಯಾನ್ ಮಾಡಬೇಕು ಅಂತ ಇವರು ಪ್ರಿಯಾಂಕಾ ಖರ್ಗೆ ಹೇಳ್ತಿದ್ರು. RSS ಅಂದ್ರೆ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಪ್ರೊಟೆಕ್ಷನ್ಸ್ ಎಲ್ಲ ಮಾಡಬಾರ್ದು ಅಂತ. ನಿನ್ನೆ ಏರ್ಪೋರ್ಟಲ್ಲೇ ಸಾಮೂಹಿಕವಾಗಿ ನಮಾಜ್ ಮಾಡಿದ್ರು. ಇದು ಸರಿನಾ, ಇದು ತಪ್ಪು ಸರ್. ಅದು ತಪ್ಪು. ಇವ್ರಿಗೂ ನ್ಯಾಯನಾ? ಎಲ್ಲ ಅವ್ರಿಗೂ ನ್ಯಾಯ, ನಮಗೂ ನ್ಯಾಯ ಅಂದರೆ ಅದು ಮೇಲ್ಗಡೆ ಭಾವನೆ ಬರೆಯೋಕ್ಕೆ ಅವರ ಹಣೆ ಮೇಲೆ ಇನ್ಮೇಲೆ ಬರ್ಕೋಬೇಕು ಅವರು ಕರೆಕ್ಟಾಗಿ. ಈಗ ಆಂಜನೇಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾಮ ಹಿಡ್ಕೊಂಡು ಅವರೇನು ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗಿಲ್ಲ, ನಮಾಜ್ ಮಾಡಿದ್ರು ಅಂತ. ಅದು ಎಷ್ಟು ಮಟ್ಟಿಗೆ ಸರಿ ಹೇಳಿಕೆ ಸರ್? ನಾಮ ಹಿಡ್ಕೊಂಡು ನಮಾಜ್ ಮಾಡೋದು ಅವೆಲ್ಲ ಅಲ್ಲ. ಅವ್ರು ಹೇಳಿದ್ದು ನಾಮ ಹಿಡ್ಕೊಂಡು ಫೋನ್ ತೊಗೊಂಡಲ್ಲಿ ಹೋಗಿಲ್ಲ ಏರ್ಪೋರ್ಟಲ್ಲಿ. ಅವ್ರು ನಮಾಜ್ ಅಷ್ಟೇ ಮಾಡಿದ್ರು, ಶಾಂತಿಯುತವಾಗಿ ನಮಾಜ್ ಮಾಡಿದ್ದಾರೆ ಅಷ್ಟೇ. ಅದೇನು ತಪ್ಪು ಅಂತ ಕೇಳಿದ್ರು ಅವರು ಆಂಜನೇಯರು. ಅದು ಒಂದು ಸ್ವಲ್ಪ ತಪ್ಪೇ ಸರ್. ಹೇಳೋದು ಅಂದರೆ
ಇವಾಗ ಏರ್ಪೋರ್ಟಲ್ಲಿ ಅದು ಹೆಂಗೆ ಬಿಟ್ಬಿಡ್ತಾರೆ ಅವ್ರಿಗೆ ಹಾಂ ಹೇಳಿದ್ದು ಹೆಂಗೆ ಬಿಡ್ತಾರೆ? ಇವಾಗ ಎಲ್ಲೆಲ್ಲಿ ಬೇಕು, ಇವಾಗ ನಮಾಜ್ ಮಾಡೋ ಟೈಮಲ್ಲಿ ಎಲ್ಲೆಲ್ಲಿ ಬೇಕಾದ್ರು ಇವಾಗ ರೋಡಲ್ಲಿ ಬಂದು ನಮಾಜ್ ಮಾಡೋಕ್ಕಾಯ್ತದ? ಇವಾಗ ಯಾವ ಗಾಡಿ ಹೊಡ್ಕೊಂಬೋದ? ಅಲ್ಲೂ ಅದೆಲ್ಲ ಸ್ಟ್ರಿಕ್ಟು ಅನ್ನೋದು ಅವೆಲ್ಲ ಇರ್ತಾವೆ, ಅವೆಲ್ಲ ಕರೆಕ್ಟಾಗಿರ್ಬೇಕು ಸರ್. ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಹಾಂ, ಅದೆಲ್ಲ ಸರ್ಕಾರ ಅವ್ರವ್ರ ಧರ್ಮ ಅವ್ರವ್ರ ಇದಕ್ಕೆ ಕರೆಕ್ಟಾಗಿ ಇದು ಮಾಡಬೇಕು. ದೇವರು ಒಂದು ಇದು ಮಾಡಬೇಕು. ಇನ್ನೊಂದು ಕೆಲವರು ಹಿಂದೂಗಳು ಬಂದಾಗ ಮಾತ್ರ ಕೆಲವರೆಲ್ಲ ಎಲ್ಲ ಕಡೆ ಹೆಚ್ಚಿಗೆ ಹೇಳಿಕೆ ಕೊಡ್ತಾರೆ. ಈ ಥರ ಬಂದಾಗ ಕೆಲವರು ಅವ್ರ ಪರನೇ ಮಾತಾಡೋರಿಗೆ ಏನು ಹೇಳ್ತೀರಾ? ಅವ್ರ ಪರ ಮಾತಾಡೋದು ಸರ್ ತಪ್ಪು ಸರ್. ಅವೆಲ್ಲ ಹೇಳೋದು ತಪ್ಪಿದ್ರೆ ಎರಡೂ ಕಡೆ ಇರಬೇಕು. ಹೌದು, ಮಾತಾಡಬೇಕು. ಎರಡು ಒಂದು ನ್ಯಾಯ ರೀತಿಲಿ ಕಾನೂನು ಎರಡೂ ರೀತಿಲಿ ಮಾತಾಡ್ಬೇಕು ಸರ್, ಅಷ್ಟೇ. ಬೈಕ್ ಟ್ಯಾಕ್ಸಿ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ನಮಗೆ ಬೈಕ್ ಟ್ಯಾಕ್ಸಿ ಬಿಡ್ತಾರೆ, ಸ್ವಲ್ಪ ದಿವಸ ಕ್ಲೋಸ್ ಮಾಡ್ತಾರೆ, ತಿರ್ಗಿ ಆಟೋದವ್ರಿಗೆ ತೊಂದರೆ. ಇವಾಗ ಆಟೋದವ್ರು ಲೋನ್ ಮೇಲೆ ತೊಗೋತಾರೆ ಸರ್, ತಿಂಗ್ಳಿಗೆ 10,000 ಕಟ್ಟಬೇಕು. ಅವ್ರು ಎಲ್ಲೇ ಇರ್ತಾರೆ ಸರ್? ಬೈಕು ಬಿಡ್ತಾರೆ, ಆಮೇಲೆ ಟ್ಯಾಕ್ಸಿನೂ ಬಿಡ್ತಾರೆ, ತಿರ್ಗಿ ಕೆಲವು ಓನ್ ಗಾಡಿನೂ ಹತ್ತಲ್ಲೂ ಇದು ಮಾಡ್ತಾರೆ. ಇವಾಗ ಆಟೋದವ್ರು ಏನು ಮಾಡ್ತಾರೆ ಸರ್? ಇವಾಗ ಒಂದು ಆಕ್ಸಿಡೆಂಟ್ ಆದರೆ ಅವ್ರಿಗೆ ಕರೆಕ್ಟಾಗಿ ಸುಮ್ಮನಹಳ್ಳಿ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು, ಡ್ರೈವರ್ ಸಿಕ್ಕಿಲ್ಲ ಅಂದರು, ಪೊಲೀಸರಲ್ಲಿ ಏನು ಮಾಡ್ತೀರಿ ಸರ್ ಹೇಳಿ? ಇವಾಗ ಅಪ್ಪನೂ ಮಗಳು ತೀರ್ಕೊಬಿಟ್ರು, ಹುಡುಗಿಗೆ ಇನ್ನೊಂದು 15 ದಿವಸ ಇತ್ತಂತೆ ಮದುವೆ, ಆಯಿತಾ? ಅದು ನಾವು ನೋಡ್ಕೊಂಡು ಓಡೋದು ಸರ್. ಹೋಗಿ ನೋಡ್ಕೊಂಬಂದು ಒಂದು ಕಾರ್ಗೆ ಒಂದು ಆಟೋಗೆ ಫುಲ್ ಅವ್ರು ಇಬ್ಬರು ಸತ್ತೋಗಿದ್ದಾರೆ ಬಿಡಿ. ಇನ್ನೊಂದು ಪ್ರೆಗ್ನೆಂಟು ಅವರೆಲ್ಲ ಇದ್ರಂತೆ ಕಾರಲ್ಲಿ. ಒಂದು ಸ್ವಲ್ಪ ಅವ್ರು ಸೇಫ್ ಆಗಿದ್ದಾರೆ ಹೇಳಿದ್ದು. ಇವೆಲ್ಲ ಏನು ಮಾಡ್ತಾರೆ ಸರ್? ಆಟೋದವ್ರಿಗೆ ಏನು ಮಾಡ್ತಾರೆ ಸರ್ ಅವರು? ಸರ್ಕಾರ ಅಂತ ಏನು ಪರಿಹಾರ ಕೊಡ್ತಾರೆ ಸರ್? ಹಾಂ, ಕುಮಾರು ಭಾಳ ಅದ್ದೂರಿಯಾಗಿ ತುಂಬ ಸಾಹಸ ಮಾಡ್ತಾಯಿದ್ರು. ಫಿಲಮ್ಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರು ಬಿಟ್ಟೋದ್ಮೇಲೆ ತುಂಬ ಫಿಲಮ್ಗೆ ತುಂಬ ಆಘಾತ ಆಗಿದೆ. ಆದರೆ ದೇವರು ಅವ್ರನ್ನ ತುಂಬ ಆಶೀರ್ವಾದ ಮಾಡೋದು ಬೇಡ್ಕೊತೀವಿ. ಅವರು ಯಾವ ಸಿನಿಮಾ ತುಂಬ ಇಷ್ಟ ನಿಮಗೆ? ನಮ್ಗೆ ಆಲ್ಮೋಸ್ಟು ಪುನೀತ್ ರಾಜ್ಗೆ ತುಂಬ ಇಷ್ಟ ಇದೆ, ತುಂಬ ಚೆನ್ನಾಗಿದೆ. ಅಪ್ಪುಯಿಂದ ಹಿಡಿದು ಲಾಸ್ಟ್ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಅವ್ನು ಹೋದ್ಮೇಲೆ ಇಂಟ್ರೆಸ್ಟ್ ಏನೇ ತುಂಬ ಡಲ್ ಆಗೋಗಿದೆ. ತುಂಬ ಚೆನ್ನಾಗಿ. ಯಾವ್ದು ಮೇಡಮ್? ಅವ್ರ ಗುಣ ಯಾವ ಗುಣ ಇಷ್ಟ? ಅವ್ರದ್ದು ಎಲ್ಲ ರೀತಿಯೂ ಚೆನ್ನಾಗಿದೆ, ಒಂದು ಮಿಸ್ ಇಲ್ಲ. ನಗುಮುಖದಿಂದ ಹಿಡಿದು ಮನಸ್ಸಿಂದ ಹಿಡಿದು ತುಂಬ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟು ನಮ್ಮ ಮನೆಯವ್ರ ಕುಟುಂಬದವ್ರಿಗೆ ಎಲ್ಲ ತುಂಬ ಹಿಡಿಸಿದ್ದಾರೆ. ಪುನೀತ್ ರಾಜ್ಕುಮಾರ ನಮಗೆ ಪ್ರಾಣ ಇದೆ, ತುಂಬ ಲೈಕ್ ಪುನೀತ್ ರಾಜ್ಕುಮಾರ್. ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ ಯಾರು ಇಷ್ಟ? ಏನಾದರೂ ಅನ್ನಿಸ್ತಿಲ್ಲ. ಬಟ್ ಅವ್ರ ಫಿಲಮ್ ಯಾವುದೂ ಬರ್ತಾಯಿಲ್ಲ. ಅವ್ರ ಕಂಡ ಆ್ಯಕ್ಟಿಂಗು, ಡ್ಯಾನ್ಸು ಇವ್ಯಾವೂ ಬರ್ತಾಯಿಲ್ಲ. ಹಾಗಾಗಿ ಸಪೋಸ್ ನಮಗೆ ಅವ್ನು ತುಂಬ ಇಷ್ಟ ಆಗಿದೆ. ಅವ್ರ ಅಣ್ಣನ ಮಗನೇ ಬರ್ತಾ ಇದ್ದಲ್ಲ ಯುವರಾಜ್ ಕುಮಾರ್. ಹಾಂ, ಅದು ತುಂಬ ಚೆನ್ನಾಗಿದೆ. ಅದು ಓಕೆ, ಇಂಟ್ರೆಸ್ಟಿಂಗು. ಇವಾಗ ಎಲ್ಲರೂ ಇನ್ನು ಅವನ ಮುಖದಲ್ಲೆಲ್ಲ ಈಗ ಇವನ ಮುಖದಲ್ಲಿ ನೋಡ್ತಾ ಇದ್ದೀವಿ, ಅವನ ಆ್ಯಕ್ಟಿಂಗ್ ಎಲ್ಲ ಇವನಲ್ಲಿ ನೋಡ್ತಾ ಇದ್ದೀವಿ. ತುಂಬ ಅದು ಚೆನ್ನಾಗಿದೆ. ಚೆನ್ನಾಗಿದೆ. ಮುಂದೆ ಹಂಗೆ ಚೆನ್ನಾಗಿರಲಿ. ಪುನೀತ್ ರಾಜ್ಕುಮಾರ್ ಕಂಡಾಗೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ತುಂಬ ಇಷ್ಟಪಡ್ತೀವಿ. ಅವ್ರನ್ನ ನೆನಪಾದಾಗೆಲ್ಲ ಬರ್ತಿರ್ತೀವಿ ಸರ್. ನಮ್ಮ ಸರ್ ಅವ್ರ ಊರಲ್ಲೇ ಕೆಲಸ ಮಾಡೋದು, ತಾತನೂರಲ್ಲೇ. ಸಿಂಗನೂರು ಹತ್ರ ನಮ್ಮೂರು. ಸಿಂಗನೂರು ಹತ್ರ ಸರ್ ನಮ್ಮೂರು. ಸಿಂಗನೂರು ಹತ್ರ ನಮ್ಮೂರು. ಬೆಂಗಳೂರಿಗೆ ಬಂದಾಗೆಲ್ಲ ಬಂದು ಫ್ಯಾಮಿಲೀಸ್ ಎಲ್ಲ ಬಂದು ನೋಡ್ಕೊಂಡು